ನಮಸ್ಕಾರ ಎಲ್ಲರಿಗೂ. ನಾನು ಒಬ್ಬ ಪ್ರಯಾಣಿಕನಾಗಿ ಎಲ್ಲ ಸಮಸ್ತ ನಾಡಿನ ಪ್ರಯಾಣಿಕರಿಗೆ ಹೇಳೋದೇನಂದ್ರೆ, ಯಾರು ಕಂಡಕ್ಟರ್ ಜೊತೆ ಚಾಲಕರ ಜೊತೆ ಜಗಳ ಬೇಡ. ಏನಕ್ಕಂದ್ರೆ ಅವರು ಪಬ್ಲಿಕ್ ಸರ್ವೆಂಟ್, ಅವರು ನಿಮಗ ಸೇವೆ ಸಲ್ಲಿಸ್ತಿರ್ತಾರ. ಚಿಲ್ಲರೆ ತರಬೇಕಾದದ್ದು ಪ್ರಯಾಣಿಕರ ಆದ್ಯ ಕರ್ತವ್ಯ ಇರ್ತಿದೆ. ನೀವು ಚಿಲ್ಲರೆ ಸಲುವಾಗಿ ಚೇಂಜ್ ಕೊಟ್ಟಿಲ್ಲ, 2 ರೂಪಾಯಿ ಕೊಡ್ರಿ, 5 ರೂಪಾಯಿ ಅವಾಗ ಸೀನ್ ಇಲ್ಲ. ದಯವಿಟ್ಟು ಎಲ್ಲ ಪ್ರಯಾಣಿಕರು ಕೇಳ್ರಿ. ಇನ್ನೊಂದೇನಂದ್ರೆ, ಚಾಲಕರ ಹತ್ರ ಬರ್ತೀರಾ, ಸಿಗ್ನಲ್ ಗೊತ್ತಿಲ್ಲ, ಸರ್ ಸ್ಟಾಪ್ ಬಿಡಿ ಅಂತ ಅವರಿಗೆ ಆದಂತ ಒಂದು ಆದ್ಯ ಕರ್ತವ್ಯ ಇರ್ತದೆ. ಅವರಿಗೆ ಏನಾದರೂ ಒಂದು ಹೆಚ್ಚು ಕಮ್ಮಿ ಆದಾಗ ಅವ್ರಿಗೆ ಏನು ಕೇಳಲ್ಲ, ಮೇಲಿನ ಅಧಿಕಾರಿಗಳು ಕೇಳೋದು, ಬಸ್ ಸ್ಟಾಪಲ್ಲಿ ನಿಲ್ಲಿಸ್ಬೇಕು, ಬಸ್ ಸ್ಟಾಪಿಂದ ನೀನು ಡೋರ್ ಕ್ಲೋಸ್ ಮಾಡ್ಕೊಂಡೆ ಮೂವ್ ಮಾಡ್ಬೇಕಂತ ರೂಲ್ಸ್ ಇರ್ತಾವ್ರೆ. ದಯವಿಟ್ಟು ಎಲ್ಲ ಪ್ರಯಾಣಿಕರು ನೀವು ಚಾಲಕರ ಜೊತೆ ನಿರ್ವಾಹಕರ ಜೊತೆ ಸರಿಯಾಗಿ ವರ್ತನೆ ಮಾಡ್ರಿ. ಯಾಕಂದ್ರೆ ಇದು ಅವರು ದುಡಿತಾರೆ, ಅವರಿಗೆ ಸಂಬಳ ಬರುತ್ತೆ. ನೀವೇನಂತರ ಸರ್ಕಾರ ಸಂಬಳ ಕೊಡುತ್ತೆ, ಸರ್ಕಾರ ಸಂಬಳ ಕೊಡುತ್ತೆ, ಅವರು ನಿಮ್ದೇ ಕೆಲಸ ಮಾಡ್ತಿರ್ತಾರೆ. ನೀವು ಅವರಿಗೆ ಸಹಕಾರ ಕೊಡಬೇಕು. ಏನಂದ್ರೆ, ಬೆಳಗ್ಗೆ ಅವರು ಡ್ಯೂಟಿಗೆ ಬರಬೇಕಾದ್ರೆ ದುಡ್ಡು ತಗೊಳ್ಳಿಲ್ಲ, ಅವರಿಗೆ ಲಿಮಿಟ್ ಇರುತ್ತೆ. 100 ರೂಪಾಯಿ, 50 ರೂಪಾಯಿ ಅವರಿಗೆ ಲಿಮಿಟ್ ಇರುತ್ತೆ. ಅವರು ಮನೆಯಿಂದ ಚಿಲ್ಲರೆ ತಂದಿರಲ್ಲ. ಎಲ್ಲ ಪ್ರಯಾಣಿಕರು ದಯವಿಟ್ಟು ಅವರಿಗೆ ಸಹಕಾರ ಕೊಡಿ. ಅವರಿಗೆ ಅವ್ರದೇ ಆದಂತಹ ಜವಾಬ್ದಾರಿಯಲ್ಲಿ ಡ್ಯೂಟಿ ಮಾಡಕ್ಕೆ ಅವರಿಗೆ ಸಹಕರಿಸಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ.